ನಮಸ್ಕಾರ. ಇವತ್ತಿನ ದಿನಮಾನದಲ್ಲಿ ಈ ಜಮೀನುಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಅಕ್ರಮಗಳು ನಡೀತವೆ, ಯಾರ್ದೋ ಜಾಗನ ಯಾರ್ದೋ ಹೆಸರಿಗೆ ಖಾತೆ ಮಾಡಿಕೊಡೋದು, ಯಾರ್ದೋ ಹೆಸರಿಗೆ ಪಾಣಿ ಮಾಡಿಕೊಡೋದು, ಅದೆಲ್ಲ ಕೂಡ ಈ ಕಂದಾಯ ಇಲಾಖೆಯಲ್ಲಿ ನಿರಂತರವಾಗಿ ನಡೀತಾ ಇರುವಂಥದ್ದು. ಅಲ್ಲಿರ್ತಕ್ಕಂತಹ ಭ್ರಷ್ಟ ಅಧಿಕಾರಿಗಳು ಹಣವನ್ನು ಲಂಚವನ್ನು ತಗೊಂಡು ಈ ಜಮೀನುಗಳನ್ನು, ಅಮಾಯಕರ ಜಮೀನುಗಳನ್ನು ಕಬಳಿಸಿ ಬೇರೆಯವರಿಗೆ ಮಾರಾಟ ಮಾಡುವಂತಹ ಅನೇಕ ಉದಾಹರಣೆಗಳು ನಮ್ಮ ಎದುರುಗಡೆ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವರದಿಗಳನ್ನು ಸಹಿತ ನಾವು ಈಗಾಗಲೇ ಮಾಡಿದ್ದೇವೆ. ಸರ್ಕಾರ ಬೇರೆ ಬೇರೆ ಯೋಜನೆಗಳನ್ನು, ಈ ಅಕ್ರಮಗಳನ್ನು ತಡೆಯೋದಕ್ಕೆ ಅನೇಕ ಯೋಜನೆಗಳನ್ನು ತಂದರೂ ಸಹಿತ ಈಗ ಒಂದಿಷ್ಟು ಆ್ಯಪ್ಗಳೇ ಬಂದಿದ್ದಾವೆ. ನಿರಂತರವಾಗಿರ್ತಕ್ಕಂಥ ಒಂದು ತಂತ್ರಜ್ಞಾನ ಬಂದಿದೆ. ಈ ಭೂಮಿ ಆ್ಯಪ್ ಅನ್ನುವಂಥದ್ದು, ದಿಶಾಂಕ್ ಆ್ಯಪ್ ಅನ್ನುವಂಥದ್ದು, ಇಂಥವನ್ನೆಲ್ಲ ಕೂಡ ಸರ್ಕಾರ ಇಂಟ್ರಡ್ಯೂಸ್ ಮಾಡಿದೆ. ಏನೇ ಮಾಡಿದ್ರು ಸಹಿತ ರಂಗೋಲಿ ಕೆಳಗೆ ಅವರು ಚಾಪೆ ಕೆಳಗೆ ನುಸುರಿದ್ರೆ ನಾವು ರಂಗೋಲಿ ಕೆಳಗೆ ನುಸುರುತ್ತೇವೆ ಅನ್ನುವಂತಹ ರೀತಿಯ ಧೋರಣೆ ಹೊಂದಿರತಕ್ಕಂತಹ ಅಧಿಕಾರಿಗಳು ಅನೇಕ ದಿನಗಳಿಂದ ಕೂಡ, ವರ್ಷಗಳಿಂದ ಸಹಿತ ಇಂಥ ಅಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾವೆ. ಇವಾಗಲಂತೂ ಇನ್ನೂ ಜಾಸ್ತಿನೇ ಆಗಿದೆ. ತಂತ್ರಜ್ಞಾನ ಜಾಸ್ತಿ ಆದ ಹಾಗೆ ಭ್ರಷ್ಟಾಚಾರವೂ ಜಾಸ್ತಿ ಆಗಿದೆ, ಇಂಥ ಅಕ್ರಮಗಳು ಕೂಡ ಜಾಸ್ತಿ ಆಗಿದ್ದಾವೆ. ನಮ್ಮ ಜೊತೆ ಇವತ್ತು ಅವರ ನೋವನ್ನು, ಇಂತಹ ಭ್ರಷ್ಟ ಅಧಿಕಾರಿಗಳ ಜಾಲಕ್ಕೆ ಸಿಲುಕಿ ನೊಂದಿರುವಂತಹ ಒಬ್ಬ ನೊಂದ ಜೀವಿ ನಮ್ಮ ಜೊತೆ ಇವತ್ತು ನಮ್ಮ ಕಚೇರಿಯಲ್ಲಿದ್ದಾರೆ. ಅವರು ನಿಂಗಪ್ಪ ಅಂತ ಹೇಳಿ. ಅವರೇನು ಅನಕ್ಷರಸ್ಥರಲ್ಲ, ಮತ್ತೊಂದಲ್ಲ, ಏನಲ್ಲ, ಅವರೊಂದು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಂತೂ ದೊಡ್ಡ ಜಮೀನನ್ನು ಹೊಂದಿರತಕ್ಕಂಥ ಮಂಡಲ್ ಪಂಚಾಯತಿ ಸದಸ್ಯರಾಗಿದ್ದರು, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದರು. ಅವ್ರ ಮಗ ಕೂಡ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂಥವ್ರು. ಅಂಥವರಿಗೆ ನಿರಂತರವಾಗಿರ್ತಕ್ಕಂತಹ ಮೋಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಅವರು ನಮ್ಮ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹನಗವಾಡಿ ಅನ್ನುವಂತಹ ಗ್ರಾಮದವರು. ಅವರು ಇವತ್ತು ನ್ಯಾಯಕ್ಕೋಸ್ಕರವಾಗಿ ಎಲ್ಲ ಕಡೆ ಅಲಿತಾ ಇದ್ದಾರೆ. ನಮ್ಮ ಕಚೇರಿಗೂ ಕೂಡ ಬಂದಿದ್ದರು. ನಿಂಗಪ್ಪನವರು ನಮ್ಮ ಜೊತೆ ಇದ್ದಾರೆ. ಅವರಿಗಾದಂತಹ ಅನ್ಯಾಯವನ್ನು ಅವರು ಪ್ರತಿಯೊಂದನ್ನು ಕೂಡ ವಿವರವಾಗಿ ನಿಮ್ಮ ಎದುರುಗಡೆ ಹೇಳ್ಕೊಳ್ತಾ ಇದ್ದಾರೆ. ಅವರು ನ್ಯಾಯಕ್ಕೋಸ್ಕರವಾಗಿ ಮೊರೆ ಹೋಗ್ತಾ ಇದ್ದಾರೆ. ಇವತ್ತು ಸರ್ಕಾರ, ಇವತ್ತು ನಮ್ಮ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಹೇಳ್ತಾರಲ್ಲ, ನಾವು ಯಾರಿಗೂ ಕೂಡ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ, ನಮ್ಮ ರಾಜ್ಯದಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ನ್ಯಾಯ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರಲ್ಲ, ಹಾಗೆ ಇಲ್ಲಿ ಅವರು ನ್ಯಾಯಕ್ಕೋಸ್ಕರವಾಗಿ ಬಂದಿದ್ದಾರೆ. ಅವರಿಗಾಗಿರ್ತಕ್ಕಂತಹ ಅನ್ಯಾಯವನ್ನು, ಅವರಿಗೆ ಆಗಿರ್ತಕ್ಕಂತಹ ಆ ಒಂದು ನೋವನ್ನು ನಮ್ಮ ಜೊತೆ ತಿಳ್ಕೊಳ್ಳೋದಕ್ಕೆ ಬಂದಿದ್ದಾರೆ. ನಿಂಗಪ್ಪನವರು ನಮ್ಮ ಜೊತೆ ಇದ್ದಾರೆ. ಅವರೇನು ಹೇಳ್ತಾರೆ ತಿಳ್ಕೋಣ. ನಮಸ್ಕಾರ ನಿಂಗಪ್ಪನವರೇ. ನೀವು ಭಾಳ ನೋವು, ಪಾಪ ಅನಾರೋಗ್ಯ ಕೂಡ, ಅದರಿಂದ ನೀವು ನೊಂದು ಹೋಗ್ಬಿಟ್ಟಿದ್ದೀರಿ. ಏನೇನಾಯಿತು ನಿಮಗೆ? ಯಾವ ರೀತಿ ಅನ್ಯಾಯ ಆಯಿತು? ಅಧಿಕಾರಿಗಳು ಯಾವ ರೀತಿ ಮೋಸ ಮಾಡಿದ್ರು? ಬೇರುನಳ್ಳಿ ಬಸಪ್ಪ ಅನ್ನೋರಿಂದ ನಮ್ಮ ದೊಡ್ಡಪ್ಪನವರು, ಬೇರುನಳ್ಳಿ ಬಸಪ್ಪನವರು ಹರಿಹರ ಬೊಮ್ಮಳೆಯವರಿಂದ 9 ಎಕರೆ 21 ಗುಂಟೆ ಖರೀದಿ ಮಾಡಿದರು. ಅದರಲ್ಲಿ 1943, ಅದರಲ್ಲಿ 6 ಎಕರೆ 20 ಗುಂಟೆಯನ್ನು 1953 ಇಸ್ವಿಯಲ್ಲಿ ನಮ್ಮ ದೊಡ್ಡಪ್ಪನಿಗೆ ಮಾರಾಟ ಮಾಡಿದರು. ಆಗ ನಮ್ಮ ದೊಡ್ಡಪ್ಪ 1958 ಇಸ್ವಿಯಲ್ಲಿ ನಮ್ಮಪ್ಪ ನಮ್ಮ ದೊಡ್ಡಪ್ಪ 3 ಪಡಿತರ ಪಡಿಸಿದ್ರು. ಅದು ಮೆಡಿಷನ್ ಆಗಿತ್ತು. ಆದರೆ 1940 ಇಸ್ವಿಯಲ್ಲಿ ನಮ್ಮ ಚಪ್ಪಂದಲ್ಲಿ ಇರ್ತಕ್ಕಂಥ 2 ಚಿಲ್ಲರೆ ಕಲಾವು ಇಂಡೀಕರಣಾಗಿ ನಮ್ಮ ದೊಡ್ಡಪ್ಪಗೂ ನಮ್ಮ ತಂದೆಯವ್ರಿಗೂ ಕಂದಾಯ ಜಾಮೀನಾಗಿ ಏನು ಮಾಡಿದೆ. ಅದಾದ ನಂತರ ನಮ್ಮ ದೊಡ್ಡಪ್ಪನ ಪಾಣಿ 1960ರಿಂದ ಉಳಿಯಿತು. ಆದರೆ ನಮ್ಮದು ಮ್ಯೂಟೇಷನ್ ಆದರೂ ಸಹಿತ ಖಾತೆ ಮೂಲ ಜಮೀನ್ದಾರ ಸಿಗೋದು. 96 ಇಸ್ವಿಯಲ್ಲಿ ನಮ್ಮ ತಂದೆಯವ್ರು ತಿಳ್ಕೊಂಡಾಗ ನಾನು ಅವ್ರನ್ನ ನಮ್ಮ ಖಾತೆ ಮಾಡಿಕೊಳ್ಳೋದು ಕೇಳಿದರೆ ತಹಸೀಲ್ದಾರ್ ಅರ್ಜಿ ಹಾಕ್ಯಂದು ತಹಸೀಲ್ದಾರರು ಅವರು ನನಗೆ ಮಿಟೇಷನ್ ಆಗಿದ್ರು ಸಹಿತ ರದ್ದು ಮಾಡಿ ನನಗೆ ನಮ್ಮ ಅಪ್ಪನಿಗೆ 2 ಎಕರೆ ಹೇಳ್ಬಿಟ್ಟೆ, ಅವ್ರಿಗೆ 2 ಎಕರೆ ಹೇಳ್ಬಿಟ್ಟೆ.
ಯಾವುದೇ ಇದೇ ಇಲ್ಲ. ಅವರು 9-20 ಖರೀದಿ ಮಾಡಿದ್ರಲ್ಲಿ 6-20 ಕೊಟ್ಟ ಉಳಿಬೇಕು. ಇವತ್ತು ಅವರ ಹೆಸರಿಗೆ 6 ವಿಕೆಟ್ ಪಡೆಯಿತು. ಇದನ್ನು ನಾವು ಮೇಲ್ಮನವಿ AC ಅವ್ರಿಗೆ ಹೋದ್ರೆ ಅವರೊಂಥರ ಪ್ಲಾನ್ ಮಾಡಿ ನಾವು ಬೌಂಡ್ರಿ ನಿಲ್ಲಿಸ್ಕೊಳಕ್ಕೆ ಬರೋಲ್ಲ, ಸಿವಿಲ್ ಕೋರ್ಟ್ ಹೋಗ್ರಿ, ಬೌಂಡ್ರಿ ಪ್ರಶ್ನೆ ಬರ್ತದಲ್ಲಿ ಅವ್ರ 3 ವಿಕೆಟ್ ಬೇರೆನೇ ಇತ್ತು. DC ಅವ್ರಿಗೆ ಹೋದ್ವಿ, ಅವರು ಸಹಿತ ಬೌಂಡ್ರಿ ಬಿಡೋಕ್ಕೆ ಬರೋಲ್ಲ, ಸಿವಿಲ್ ಕೋರ್ಟ್ಗೆ ಹೋಗ್ರಿ. ಆಗ ಈಗ ನಮ್ಮ ಹರಿಹರದಲ್ಲಿ ನಾವು ಸಿವಿಲ್ ಕೋರ್ಟ್ಗೆ ಹೋದಾಗ EC AC ಹರಿಹರ ಕೋರ್ಟ್ನಲ್ಲಿ ನಮ್ಮ ಪರ ಇದ್ದಂಥ ವಕೀಲರು ಇಂಜುರಿ ಹೊಡೆದು ಶಾಮೀಲಾದರು ಏನೋ ಫೌಂಡೇಶನ್ನ ಕೆಡಿಸ್ಬಿಟ್ರು. ಅದಾದ ನಂತರ ನಮ್ಮ ಹರಿಹರ ಕೋರ್ಟ್ನಲ್ಲಿ ಮುಖ್ಯ ಸ್ವಚ್ಛ ಆದ ಡಿಸ್ಟಿಕ್ ಕೋರ್ಟ್ ಕೊಡಿ ಅಂತ ಹೇಳಿಲ್ಲ. ನನ್ನ ಕೇಸ್ ಹೇಗಿತ್ತು. ಈಗ ಈ ಅಧಿಕಾರಿಗಳು ಮಾಡಿದ ತಪ್ಪನ್ನು ನಾನು ಮಾಧ್ಯಮದ ಮುಂದೆ ಹೇಳಿದ್ದೀನಿ. ಈಗ ನಾನು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು, ಮಾನವ ಹಕ್ಕು ಆಯೋಗಕ್ಕೂ ನನಗೆ ಈ ಹಗಲ ಆದಮೇಲೆ ನನಗೆ BP ಶುಗರ್ ಸರ್ಟಿಫಿಕೇಟ್ ಕೊಡಬೇಕು. ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಯೋಚನೆ ಮಾಡಿ ಸುಖ ಸುಮ್ಮನೆ ಆಗ್ತಲ್ಲ ಅನ್ನೋ ಒಂದು ಇದರಿಂದ ಹೀಗಾಗೈತಿ. ಅದರಿಂದ ಈಗ ನಾನು ಮಾಧ್ಯಮದಲ್ಲಿ ಬಂದು ಮಾನವ ಹಕ್ಕು ಆಯೋಗಕ್ಕೂ ಅರ್ಜಿ ಕೊಡ್ತಾ ಇದ್ದೇನೆ. ಆಮೇಲೆ ಈ 3 ಜನ ಅಧಿಕಾರಿಗಳ ಮೇಲೂ ನಾನು ಕೋರ್ಟ್ ಹೋಗ್ತಾ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ನನ್ನ ಹತ್ರ ಇದಾವು. ಇದು ಇಲ್ಲಿ ಈ ಅಧಿಕಾರಿಗಳ ಮೇಲೆ ಇವರು ಮತ್ತು ಭ್ರಷ್ಟಾಚಾರ ಮಾಡಿ ದುಡ್ಡು ತಿಂದು ನನಗೆ ಮಾಡಿದ ಅನೇಕ ನಾನು ಈ ಮಾಧ್ಯಮದಲ್ಲಿ ಬಂದು ಹೇಳ್ಕೊಂತ ಇದ್ದಾನೆ. ನನಗೆ ಕ್ಯಾನ್ಸರ್ ಆಗಿ ಆಪರೇಷನ್ ಆದರೂ ಸಹಿತ ಇದನ್ನು ಹೋರಾಟ ಮಾಡ್ತಿರ್ತಾರೆ. ನನಗೆ ನ್ಯಾಯಕ್ಕೋಸ್ಕರ ನಾನಂತ ಎಜುಕೇಟೆಡ್ಗಿಂತ ಮಾಡಿದರು, ಅನ್ಎಜುಕೇಟೆಡ್ ಏನು ಮಾಡಿದ್ದಾರೋ ಇವ್ರು ತಕ್ಕ ಶಿಕ್ಷೆ ಆಗಬೇಕು, ಇವರಿಂದ ದಂಡ ಉಸಿರು ಕೊಟ್ಟು ಇವ್ರು ಕ್ರಿಮಿನಲ್ ಮೊಕದ್ದಮೆ ಆಗಬೇಕು ಅಂತ ಹೇಳಿ ನಾನು ಮಾಧ್ಯಮದ ಮುಖಾಂತರ ಕೇಳಬೇಕು. ಸಂಸದ ರಾಜ್ಯಾಧ್ಯಕ್ಷರು CM ಚೆನ್ನಪ್ಪ ಇವತ್ತು ನಮ್ಮ ಜೊತೆ ಲಿಂಗಪ್ಪನವರಿದ್ದಾರೆ. ನೊಂದ ಜೀವಿ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇವತ್ತು ಎಷ್ಟು ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ನೊಂದ ಜೀವಿ ಇವತ್ತು ದಾವಣಗೆರೆಯಿಂದ ನಮ್ಮನ್ನು ಹುಡುಕ ಬಂದಿದ್ದಾರೆ. ಹಾಗೂ ನಮ್ಮ ಮಾಧ್ಯಮ ಮುಖಾಂತರ ಏನು ವಿಚಾರನ ನಮ್ಮ ರಾಜ್ಯದ ಅನ್ಯಾಯನ ತೋರ್ಪಡಿಸ್ಬೇಕಂತೇಳಿ ನಮ್ಮ ಜೊತೆ ಬಂದಿದ್ದಾರೆ. ತುಂಬ ನೋವಾಯಿತು. ಯಾಕೆಂದರೆ ಭಾಳ ನೊಂದಿರುವಂಥ ಮನುಷ್ಯನ ನೋಡಿ ಭಾಳ ಮನಸ್ಸು ನೋವಾಯಿತು. ಇವತ್ತು ನಮ್ಮ ರಾಜ್ಯ ಸರ್ಕಾರ ಇವತ್ತಲ್ಲ ಹಲವಾರು ವರ್ಷಗಳಿಂದನೂ ಕೂಡ ಅಮಾಯಕರಿಗೆ ನ್ಯಾಯ ಕೊಡಿಸುವಂಥದ್ದೇ ಇಲ್ವಾ? ನ್ಯಾಯ ಮತ್ತೆ ಇನ್ನೆಲ್ಲಿ ಸಿಗುತ್ತೆ? ನ್ಯಾಯ ಎಲ್ಲಿದೆ ಅಂತ ನಾವು ಆಡ್ಕೊಂಡು ರೋಡಲ್ಲಿ ಕೂತ್ಕೋಬೇಕಾ, ಭಿಕ್ಷೆ ಬಿಡಬೇಕಾ? ನ್ಯಾಯ ಎಲ್ಲಿದೆ ಅಂತ ನಾವು ಎಲ್ಲರಿಗೂ ಕೊಡಬೇಕು. ಈಗ ಹೈಕೋರ್ಟ್ಗೆ ಹೋದ್ರೂ ನ್ಯಾಯ ಇಲ್ಲ, ಸುಪ್ರೀಂ ಕೋರ್ಟ್ಗೂ ಹೋದ್ರೂ ನ್ಯಾಯ ಇಲ್ಲ. ಏನು ಸ್ವಾಮಿ ನೀವೆಲ್ಲ ದುಡ್ಡಿನ ಮೇಲೆ ನ್ಯಾಯ ಮಾಡೋದಾ? ಇವತ್ತು ಒಂದೊಂದು ನೊಂದಜೀವಿ ಸುಮಾರು ಒಂದು 300-400 ಕಿಲೋಮೀಟರ್ ಬಂದು ಒಂದು ಹೋರಾಟನ ಮಾಡ್ತೀನಿ ನಾನು ಅಂತೇಳಿ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಅವರ ಪರವಾಗಿ ನಾನು ಇದನ್ನು ಎಲ್ಲಿ ಒಟ್ಟಿಗೆ ನಾನು ನಿಂತ್ಕೊಂಡು ಹೋರಾಟ ಮಾಡ್ಬೇಕಂದ್ರೆ ನಾನು ಗೆಲ್ಲವರು ಹೋರಾಟ ಮಾಡ್ಬೇಕಂತೇಳಿ ನಮ್ಮ ಜೊತೆ ನಿಂತ್ಕೊಂಡು ಇವನ್ನ ಹೋರಾಟ ಮಾಡ್ತೀನಿ. ಈ ಅಮಾಯಕರು ಲಂಚಕ್ಕೋರಿದ್ದಾರೆ, ಅಯೋಗ್ಯರು ಅಂತ ಅಯೋಗ್ಯರಿಗೆ ತಕ್ಕ ಪಾಠವನ್ನು ನಾನು ಕಲಿಸ್ತೀನಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಇದು ಇವತ್ತಿಂದಲ್ಲ, ಈ ಮುಂಚೆ ಯಾರ್ಯಾರು ತೊಂದರೆ ಕೊಡೋ ಅಂತಾರನ್ನೆಲ್ಲ ಹೆಸರನ್ನ ನಾನು ತಗೊಂಡಿದ್ದೀನಿ. ಅವ್ರ ಒಂದು ಹೆಸರನ್ನ ಲಿಸ್ಟ್ ಮಾಡಿದ್ದೀನಿ. ಅವ್ರಿಗೆ ತಕ್ಕ ಶಿಕ್ಷೆ ಪಾಠ ಕಲಿಸಿ ಅವ್ರನ್ನ ಒಂದು ಜೈಲಿಗೆ ಒದ್ದು ಓಡಿಸುವಂತ ಕೆಲಸ ನಾನು ಮಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಸಂಬಂಧಪಟ್ಟ ಇವ್ರಿಗೆ ಯಾರ್ಯಾರು ಅನ್ಯಾಯ ಮಾಡೋದು ಎಲ್ಲ ಒಂದು ಲಿಸ್ಟ್ ಮಾಡಿದ್ದೀನಿ. ಇದನ್ನ ತಕ್ಷಣನೇ ಮುಂದಿನ ದಿನಗಳಲ್ಲೇ ಇದನ್ನು ಮಾಡ್ತೀನಿ. ಇವತ್ತೆಲ್ಲ ತಗೊಂಡು ರೆಡಿ ಮಾಡ್ತಾ ಇದೀವಿ. ಇದು ದೊಡ್ಡ ಮಟ್ಟಿಗೆ ನಾವು ತಗೊಂಡೋಗಿ ಇವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದ್ವಿ. ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಈ ಮನುಷ್ಯನ ನೋಡಿದ್ರೆ ಹೊಟ್ಟೆ ಚುರುಕಂತ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತದೆ ಸ್ವಾಮಿ. ಕಣ್ಣಲ್ಲಿ ರಕ್ತ ಬರುವಂತ ಕೆಲಸ ಸಂಗತಿ ಇದು. ಯಾಕೆಂದ್ರೆ ಒಬ್ಬ ಅಮಾಯಕ ಅವಿದ್ಯಾವಂತಲ್ಲ ವಿದ್ಯಾವಂತನಿಗೆ ಅಮಾಯಕನ್ ಮಾಡಿ ಮೂಲೆಯಲ್ಲಿ ಕೊಟ್ಟಿಸಿ ಆರೋಗ್ಯ ಹೆಲ್ತ್ ಇಶ್ಯೂ ಆಗಿ ಕಿಡ್ನಿ ಇನ್ನೊಂದು ಶುಗರು BP ಎಲ್ಲ ಬಂದು ಒದ್ದಾಡಿ ಅವ್ರ ಕತೆ ಕೇಳಿ ಕಣ್ಣಲ್ಲಿ ನೀರು ಬರಲಿಲ್ಲ ಸ್ವಾಮಿ, ರಕ್ತ ಬಂತು. ನನಗೆ ಅಷ್ಟು ನೋವಾಯ್ತು ನನಗೆ. ಹಾಗಾಗಿ ನಾನು ಇವನ್ನ ಕರ್ಕೊಂಡ್ಬಂದು ಇವತ್ತು ನಿಮಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀನಿ ಅಂತೇಳಿ ನಾನು ನ್ಯಾಯ ಕೊಡಿಸ್ತೀನಿ. ನನ್ನ ಜೀವ ಒತ್ತೆ ಇಟ್ಟಾದ್ರೂ ಕೂಡ ಈ ಮನುಷ್ಯನಿಗೆ ನಾನು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನನಗೆ ಮಾತು ಮುಗಿಸಿ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.